ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಆಗಲೇ 6:30 ಆಗಿದೆ. ಇನ್ನೇನು ಜೀವನ್ ಕೂಡ ಬರ್ತಾರೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ಒಂದು ಸ್ವಲ್ಪ ಅಡುಗೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಟ್ರೆ ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಅಪ್ಪು ಬಂದು ಅಮ್ಮನ ಮನೆಗೆ ಹೋಗಿದ್ದಾನೆ. ಇವತ್ತು ನನ್ನ ತಮ್ಮ ಬಂದ, ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ. ಸರಿ ಆಯಿತು, ಅವ್ನು ಇಷ್ಟಪಟ್ಟು ಹೋಗ್ತಿದ್ದಾನೆ ಅಂತಂದರೆ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟೆ. ಅವನು ಕೂಡ ಸರಿ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಪ್ಪನೂ ಕೂಡ ಹೊರಟ. ನಾನು ಮಧ್ಯಾಹ್ನನೇ ಕರ್ಕೊಂಬಂದು ಬಿಟ್ಬಿಡ್ತಾನೆ ಅಂತ ಅಂದ್ಕೊಂಡೆ, ಬಟ್ ಕರ್ಕೊಂಬಂದಿಲ್ಲ. ಇನ್ನೂ ಅಲ್ಲೇ ಮಲ್ಕೊತಾನೆ ಅಂತ ಅಂದ್ಕೊಳ್ತೀನಿ ನೈಟು. ನೋಡೋಣ ಹೇಗಾಗುತ್ತೆ ಅಂತ. ಇನ್ನೂ ಟೈಮ್ ಇದೆ ಅಲ್ವಾ, ನೈಟ್ ಅಷ್ಟೊತ್ತಿಗೆ ಬಂದ್ಬಿಡ್ಬೋದು. ಹೇಳೋಕ್ಕಾಗಲ್ಲ. ಒಂದೊಂದ್ಸಲಿ ನನ್ನ ಮಗಂದು ಒಂದೊಂದು ಥರ ಮೂಡ್ ಅಂತ ಹೇಳ್ಬೋದು. ಒಂದೊಂದ್ಸಲಿ ಇಷ್ಟಪಟ್ಟು ಮಲ್ಕೊತಾನೆ, ಇಲ್ಲ ಅಂತಂದರೆ ಬಂದುಬಿಡ್ತಾನೆ. ಟೈಮ್ ಇನ್ನೂ 6:30 ಆಗಿರೋದ್ರಿಂದ ಇನ್ನೂ ಹೇಳೋಕ್ಕಾಗಲ್ಲ ಅಷ್ಟೇನೆ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಸಂಜೆಯಿಂದ ಯಾವ ರೀತಿ ಇರುತ್ತೆ ವ್ಲಾಗ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ರೆಗ್ಯುಲರ್ ಬೇಸಿಸ್ನಲ್ಲಿ ಎಸ್ಪೆಷಲಿ ಎಗ್ನ ಬಾಯ್ಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಅಗಾರೋ ಅವರ ಗ್ರ್ಯಾಂಡ್ ಎಗ್ ಬಾಯ್ಲರ್ ಹಾಗೆಯೇ ಪೌಚರ್. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಹಾಗೆಯೇ ಯಾವ್ಯಾವ ಪಾರ್ಟ್ಸ್ ಇದೆ ಅನ್ನೋ ಕಂಪ್ಲೀಟ್ ಡೆಮೋನ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ ಮೊದಲು ತೋರಿಸ್ತಾ ಇರೋದು ಲಿಡ್. ಇದು ಫುಡ್ ಗ್ರೇಡ್ ಟ್ರಾನ್ಸ್ಪರೆಂಟ್ ಲಿಡ್ ಅಂತ. ಮೇಲೆ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದಾದ ಮೇಲೆ ಎಗ್ನ ಪೌಚ್ ಮಾಡೋದಕ್ಕೆ ಈ ರೀತಿ ಒಂದು ಟ್ರೇನ ಕೊಟ್ಟಿರ್ತಾರೆ. ಕೆಳಗೆ ಇರೋದು ಎಗ್ ಬಾಯ್ಲಿಂಗ್ ಶೆಲ್ಫ್. ಇದರಲ್ಲಿ ನಾವು 8 ಮೊಟ್ಟೆಗಳನ್ನ ಬಾಯ್ಲ್ ಮಾಡ್ಬೋದು. ಹಾಗೆಯೇ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದರ ಕೆಳಗೆ ಇರೋ ಮೇನ್ ವರ್ಕಿಂಗ್ ಯೂನಿಟ್ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಕೊಟ್ಟಿರ್ತಾರೆ. ಇದರ ಜೊತೆ ಮೆಷರಿಂಗ್ ಕಪ್ ಕೂಡ ಕೊಟ್ಟಿರ್ತಾರೆ. ಇದರೊಳಗೆ ನಮಗೆ ಎಷ್ಟು ml ವಾಟರ್ ಬೇಕೋ ಅಷ್ಟು ml ವಾಟರ್ನ ಮೆಷರ್ ಮಾಡಿ ಯೂಸ್ ಮಾಡ್ಬೋದು. ಹಾಗೆ ಬಾಟಮ್ನಲ್ಲಿ ಈ ಲಿಡ್ನ ನೀವು ಓಪನ್ ಮಾಡಿದ್ರೆ ಕೆಳಗೆ ಒಂದು ನೀಡಲ್ ಥರ ಪಿನ್ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದ್ರ ಜೊತೆ ಪವರ್ ಕಾರ್ಡ್ನ ಕೂಡ ಕೊಟ್ಟಿರ್ತಾರೆ. ಹಾಗೆಯೇ ಇದರ ಲೆಂತ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಮೇನ್ ಯೂನಿಟಲ್ಲಿ ನಮಗೆ ಪವರ್ ಬಟನ್ ಕೂಡ ಇರುತ್ತೆ. ನಾವು ಈ ಒಂದು ಮೇನ್ ಸ್ವಿಚ್ನ ಆನ್ ಮಾಡಿದಾಗ ಪವರ್ ಬಟನ್ ಲೈಟ್ ಕೂಡ ಆನ್ ಆಗುತ್ತೆ. ಹಾಗೆಯೇ ನಾವು ಏನಾದರೂ ಎಗ್, ವೆಜಿಟೇಬಲ್ಸ್ ಅಥವಾ ಚಿಕನ್ ಏನಾದರೂ ಬಾಯ್ಲ್ ಮಾಡೋದಕ್ಕೆ ಇಟ್ಟಾಗ ಕಂಪ್ಲೀಟಾಗಿ ಬಾಯ್ಲ್ ಆದಮೇಲೆ ಅದೇ ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ. ಸೊ ಬನ್ನಿ ಇವಾಗ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮೆಷರಿಂಗ್ ಕಪ್ಪಲ್ಲಿ ನಾನು 1200 ml ಅಷ್ಟು ನೀರನ್ನ ಇವಾಗ ನಾನು ಅಗಾರೋ ಅವರ ಗ್ರ್ಯಾಂಡ್ ಎಗ್ ಬಾಯ್ಲರಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಅದ್ರ ಮೇಲೆ ನಾನು ಮೊಟ್ಟೆನ ಬಾಯ್ಲ್ ಮಾಡೋದಕ್ಕೆ ಅಂತ ಕೊಟ್ಟಿರೋ ಟ್ರೇನ ಕೂಡ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಎಗ್ನ ಈ ರೀತಿಯಾಗಿ ಉಲ್ಟಾ ಮಾಡಿಬಿಟ್ಟು ಮೆಷರಿಂಗ್ ಕಪ್ ಹಿಂದೆ ಕೊಟ್ಟಿರೋ ಅಂತಹ ನೀಡಲ್ ಸಹಾಯದಿಂದ ಈ ರೀತಿಯಾಗಿ ಎಗ್ನ ಪೋಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನಮಗೆ 3 ಡಿಫ್ರೆಂಟ್ಸ್ ಮೋಡ್ ಬರುತ್ತೆ: ಸಾಫ್ಟ್, ಮೀಡಿಯಮ್ ಹಾಗೆಯೇ ಹಾರ್ಡ್. ಡೆಮೋ ಬುಕ್ನಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನೀವು ಡೆಮೋ ಬುಕ್ನ ನೋಡಿಕೊಂಡು ಮೆಷರಿಂಗ್ ಕಪ್ಪಲ್ಲಿ ನೀರನ್ನ ಯೂಸ್ ಮಾಡಿಕೊಂಡು ಎಗ್ ಅಥವಾ ವೆಜಿಟೇಬಲ್ಸ್ ಏನು ಬೇಕಾದರೂ ಈ ಒಂದು ಎಗ್ ಬಾಯ್ಲರಲ್ಲಿ ಸ್ಟೀಮ್ ಮಾಡ್ಬೋದು. ಎಗ್ ಪರ್ಫೆಕ್ಟಾಗಿ ಕುಕ್ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಪವರ್ ಕಟ್ ಆಫ್ ಆಗುತ್ತೆ. ಹಾಗೆಯೇ ತುಂಬ ಈಸಿ ಈ ಒಂದು ಎಗ್ ಬಾಯ್ಲರಲ್ಲಿ ಎಗ್ನ ಕುಕ್ ಮಾಡ್ಕೊಳ್ಳೋದು. ಸೊ ನಿಮಗೆ ಯಾವ ರೀತಿ ಎಗ್ ಬಾಯ್ಲ್ ಆಗಬೇಕೋ ಅದ್ರ ಪ್ರಕಾರ ನೀವು ಮೆಷರಿಂಗ್ ಕಪ್ಪಲ್ಲಿ ವಾಟರ್ನ ಮೆಷರ್ ಮಾಡಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಗ್ ಮೀಡಿಯಮ್ ಬೇಕಾ, ಸಾಫ್ಟ್ ಬೇಕಾ ಅಥವಾ ಹಾರ್ಡ್ ಬೇಕಾ ಆ ರೀತಿ ಲೆವೆಲ್ಸಲ್ಲಿ ನೀವು ಎಗ್ನ ಬಾಯ್ಲ್ ಮಾಡ್ಕೊಳ್ಬೋದು. ಸೊ ಈಗ ಮೊಟ್ಟೆನೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇದನ್ನು ನಾನು ಕಟ್ ಮಾಡಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಪರ್ಫೆಕ್ಟಾಗಿ ನನಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ಎಗ್ ಬಾಯ್ಲ್ ಆಗಿದೆ. ಎಗ್ ಬಾಯ್ಲ್ ಮಾಡೋದ್ರ ಜೊತೆಗೆ ಇದರಲ್ಲಿ ಇರೋ ಮತ್ತೊಂದು ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಕೊಂಡು ಇದರೊಳಗೆ ನಾನು ಡೋ ಗ್ಲಾಸ್, ಇಡ್ಲಿ, ಎಗ್ ಪೌಚ್ ಅಥವಾ ಆಮ್ಲೆಟ್, ಬಾಯ್ಲ್ಡ್ ವೆಜಿಟೇಬಲ್ಸ್ ಇದೆಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಅವ್ರು ಕೊಟ್ಟಿರೋ ಅಂತಹ ಒಂದು ಟ್ರೇನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಆಮ್ಲೆಟ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಆ ಟ್ರೇಗೆ ಒಂದು ಸ್ವಲ್ಪ ಎಣ್ಣೆನ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಎಗ್ ಮಿಕ್ಸ್ಚರ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅಗಾರೋ ಅವರ ಗ್ರ್ಯಾಂಡ್ ಎಗ್ ಬಾಯ್ಲರಿಗೆ 1200 ml ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಮಗೆ ಏನು ಮೊಟ್ಟೆ ಬಾಯ್ಲ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಆ ಒಂದು ಟ್ರೇನ ಕೂಡ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ನಾನು ಈ ಒಂದು ಎಗ್ ಮಿಕ್ಸ್ಚರ್ ಏನು ಹಾಕ್ಕೊಂಡಿದ್ದೀನಿ ಆ ಒಂದು ಟ್ರೇನ ಕೂಡ ಇಟ್ಕೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ಲಿಡ್ನ ಕ್ಲೋಸ್ ಮಾಡಿದಾದಮೇಲೆ ಸ್ವಿಚ್ ಆನ್ ಮಾಡಿದೆ. ಪವರ್ ಬಟನ್ ಆನ್ ಆಗುತ್ತೆ. ಆವಾಗ ನಮಗೆ ಕುಕ್ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಪವರ್ ಅದೇ ಕಟ್ ಆಫ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ಆಮ್ಲೆಟ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು ಅಗಾರೋ ಅವರ ಗ್ರ್ಯಾಂಡ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ವೆಜಿಟೇಬಲ್ಸ್ನ ಕೂಡ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 1200 ml ಅಷ್ಟು ನೀರನ್ನ ನಾನು ಅಗಾರೋ ಅವರ ಎಗ್ ಬಾಯ್ಲರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಗ್ ಟ್ರೇನ ಪ್ಲೇಸ್ ಮಾಡ್ಕೊಂಡಿದ್ದಾದಮೇಲೆ ನಾನು
ನಾನು ಕ್ಯಾರೆಟ್ ಹಾಗೆಯೇ ಕಾರ್ನ ಈ ಒಂದು ಟ್ರೇಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 10 ನಿಮಿಷದಲ್ಲೇ ತುಂಬಾ ಚೆನ್ನಾಗಿ ಸ್ಟೀಮ್ ಆಗಿರುವಂತಹ ಕ್ಯಾರೆಟ್ ಹಾಗೆಯೇ ಕಾರ್ನ್ ರೆಡಿಯಾಗಿದೆ. ತುಂಬಾ ಬೇಗ ಕ್ವಿಕ್ಕಾಗಿ ನಾವು ಈ ಒಂದು ಎಗ್ ಬಾಯ್ಲರಲ್ಲಿ ವೆಜಿಟೇಬಲ್ಸ್ನ ಕೂಡ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಬೋದು. ಹಾಗೆಯೇ ನಾನಿವಾಗ ಚಿಕನ್ನ ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕನಿಗೆ ನಾನು ಉಪ್ಪು, ಖಾರ, ಧನಿಯಾ ಪುಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಅಗರ್ ಅವರ ಗ್ರ್ಯಾಂಡ್ ಎಗ್ ಬಾಯ್ಲರ್ನಲ್ಲಿ ಚಿಕನ್ನ ಕೂಡ ಸ್ಟೀಮ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಎಗ್ ಬಾಯ್ಲರ್ನಲ್ಲಿ ಟ್ರೇನ ಪ್ಲೇಸ್ ಮಾಡ್ಕೊಂಡಿದ್ದು ಆದಮೇಲೆ ಈ ಒಂದು ಮ್ಯಾರಿನೇಟ್ ಮಾಡಿರೋವಂತಹ ಚಿಕನ್ನ ಕೂಡ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾನು ಪ್ಲೇಸ್ ಮಾಡ್ಕೊಂಡಿದ್ದ ನಂತರ ಟ್ರಾನ್ಸ್ಪರೆಂಟ್ ಲಿಡ್ನ ಕೂಡ ಕ್ಲೋಸ್ ಮಾಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ ನನಗೆ 10 ನಿಮಿಷ ತೊಗೊಳ್ತು ಚೆನ್ನಾಗಿ ಸ್ಟೀಮ್ ಆಗೋದಕ್ಕೆ. ಬಟ್ ಪರ್ಫೆಕ್ಟಾಗಿ ಕುಕ್ ಆಗಿತ್ತು ಅಂತಲೇ ಹೇಳ್ಬೋದು. ಚಿಕನ್ ಪರ್ಫೆಕ್ಟಾಗಿ ಕುಕ್ ಆದಮೇಲೆ ಪವರ್ ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗಿತ್ತು. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಚಿಕನ್ ಕುಕ್ ಆಗಿದೆ ಅಂತ ಅಂದ್ಬಿಟ್ಟು. ಅಗರ್ ಅವರ ಗ್ರ್ಯಾಂಡ್ ಎಗ್ ಬಾಯ್ಲರ್ನಲ್ಲಿ ನಾನು ಮೊಟ್ಟೆ, ತರಕಾರಿ, ಹಾಗೆಯೇ ಪೌಚಸ್, ಆಮ್ಲೆಟ್ ಆಮೇಲೆ ಚಿಕನ್ನ ಕೂಡ ಸ್ಟೀಮ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕುಕ್ ಆಯಿತು ಅಂತ ನೀವು ಕೂಡ ನೋಡ್ಬೋದು. ಹಾಗೆಯೇ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಒಂದು ಪ್ರಾಡಕ್ಟ್ ಲಿಂಕ್ನ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಸೊ ಈ ಒಂದು ಟಿಶ್ಯೂ ಪೇಪರ್ನ ಸಹಾಯದ ಮೂಲಕ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಅಗರ್ ಅವರ ಗ್ರ್ಯಾಂಡ್ ಎಗ್ ಬಾಯ್ಲರ್ ಹಾಗೆಯೇ ಪೌಚರ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಪ್ರಾಡಕ್ಟ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನಾನು ಇವಾಗ ದೋಸೆನ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಅಡುಗೆ ಬಂದುಬಿಟ್ಟು ನಾನು ಎಗ್ ಗ್ರೇವಿನ ಮಾಡಿದ್ದೆ. ಸೊ ರೆಸಿಪಿನ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ನಾನು ಒಂದು ಜಾರ್ನ ತೊಗೊಂಡಿದ್ದೀನಿ. ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಚಿಕ್ಕ ಟೊಮೆಟೊನ ಯೂಸ್ ಮಾಡಿದ್ದೀನಿ. ಇದನ್ನ ಎಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆನೂ ಕೂಡ ರೆಡಿ ಆಗಿದೆ. ಮಸಾಲೆನ ನಾನು ಚೆನ್ನಾಗಿ ಫ್ರೈ ಆಗಿರೋ ಈರುಳ್ಳಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ. ಸೊ ಎಣ್ಣೆ ಬಿಟ್ಟ ಮೇಲೆ ನಾನು ಇದಕ್ಕೆ ಬೇಯಿಸ್ಕೊಂಡಿರೋ ಅಂತಹ ಎಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಈ ರೀತಿಯಾಗಿ ಕಟ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿದಂತೆಯೂ ಕೂಡ ನಾವು ಎಗ್ನ ಯೂಸ್ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನನಗೆ ಈ ರೀತಿ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಎಗ್ ಗ್ರೇವಿ. ಲಾಸ್ಟಲ್ಲಿ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಗ್ ಗ್ರೇವಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿತ್ತು. ನನಗಂತೂ ಪರ್ಸ್ನಲಿ ಈ ರೀತಿ ಎಗ್ ಗ್ರೇವಿ ಆಗಿರ್ಬೋದು, ಚಿಕನ್ ಗ್ರೇವಿ ಆಗಿರ್ಬೋದು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಸೊ ಇವಾಗ ಎಗ್ ಗ್ರೇವಿ ಕೂಡ ರೆಡಿ ಆಯಿತು. ಹಾಗೆಯೇ ಎಗ್ ಗ್ರೇವಿಗೆ ಅಂತ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೆ. ನನಗೆ ಪರ್ಸ್ನಲಿ ಈ ರೀತಿ ಏನಾದರೂ ಗ್ರೇವಿ ರೆಸಿಪಿ ಎಲ್ಲ ಮಾಡಿದಾಗ ದೋಸೆ, ಚಪಾತಿ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಗ್ರೇವಿನ ನಾನು ನಮ್ಮ ಅಮ್ಮನ ಮನೆಗೆ ಕೂಡ ಕೊಟ್ಟು ಕಳಿಸ್ದೆ. ಇವಾಗ ಜೀವನ್ ತೊಗೊಂಡು ಹೋಗಿ ಕೊಟ್ಟು ಆಮೇಲೆ ಬಂದರು ಅವರು ಕೂಡ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ಅವ್ರಿಗೆ ದೋಸೆ ಎಲ್ಲ ಹಾಕ್ಬಿಟ್ಟು ಕೊಟ್ಟೆ. ಸೊ ಇಬ್ಬರು ಕೂಡ ಒಟ್ಟಿಗೆ ಕುತ್ಕೊಂಡು ಊಟನ ಕೂಡ ಮಾಡಿದ್ವಿ. ಇವಾಗ ಊಟ ಮುಗಿಸ್ಕೊಂಡು ಮೇಲ್ಗಡೆ ಬಂದೆ. ಇನ್ನೂ ಒಂದು ಸ್ವಲ್ಪ ಏನೂ ಕೆಲಸ ಇತ್ತು, ನಂದು ಕೂಡ ವಿಡಿಯೋ ಎಡಿಟಿಂಗ್ದಿಲ್ಲ, ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ನಾನು ಕೂಡ ತುಂಬ ದಿನದಿಂದ ರೆಗ್ಯುಲರಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿಲ್ಲ. ಮತ್ತು ತುಂಬ ಜನ ಕೂಡ ಕೇಳ್ತಾ ಇರ್ತೀರಾ ವ್ಲಾಗ್ ಅಪ್ಲೋಡ್ ಮಾಡಿ ರೆಗ್ಯುಲರಾಗಿ ಅಂತ. ಸೊ ಇನ್ಮೇಲಾದರೂ ಅಟ್ಲೀಸ್ಟ್ ಕರೆಕ್ಟಾಗಿ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿಬಿಟ್ಟೆಲ್ಲ ಶೆಡ್ಯೂಲ್ ಮಾಡಿಡ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ನನ್ನ ಕ್ಯಾಮ್ರಾಯಿಂದ ನಾನು ವಿಡಿಯೋನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆಲ್ಮೋಸ್ಟ್ ಒಂದು 15 ನಿಮಿಷ ಆಗುತ್ತೆ. ಸ್ವಲ್ಪ ಚಿಕ್ಕ ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ರೆ ಬೇಗನೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಏನಾದ್ರು ದೊಡ್ಡ ವಿಡಿಯೋ ಕ್ಲಿಪ್ಪಿಂಗ್ ಇತ್ತು ಅಂತಂದರೆ ಅದೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋದ್ರಿಂದ
ನನಗೂ ಕೂಡ ಟೈಮ್ ಆಗುತ್ತೆ ಅಂತ ಅಷ್ಟೇ. ಇನ್ನಿವತ್ತು ಎಷ್ಟೊತ್ತೇ ಆದ್ರೂ ಕೂಡ ವಿಡಿಯೋ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಡ್ಬೇಕು. ಇನ್ನು ನನಗೆ ಬೆಳಗ್ಗೆ ಹೊತ್ತು ಏನೂ ಕೆಲಸ ಇರಲ್ಲ. ಇಫ್ ಇನ್ ಕೇಸ್ ನಾನು ಇವಾಗ ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ ಅಂತ ಅಂದರೆ ಬೆಳಗ್ಗೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನಮ್ಮ ಮನೆ ಹಿಂದೆಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೊ ಅಲ್ಲಿ ಏನಾದರೂ ಸೌಂಡ್ ಆದರೆ ನಾನು ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ. ತುಂಬಾ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇವಾಗಲೇ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಸೊ ಮತ್ತೆ ಆದರೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಎದ್ದಿದ್ದು ಲೇಟೇ ಆಗಿತ್ತು, 7:30. ಇವಾಗ ಅಪ್ಪನೂ ಕೂಡ ಎದ್ದ, ಅವನು ಕೂಡ ಕೆಳಗಡೆ ಹೋಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಇನ್ನು ನಾನು 2 ರೂಮ್ನೂ ಕೂಡ ಕ್ಲೀನ್ ಮಾಡಿ ಮೇಲ್ಗಡೆಯಿಂದ ಒಂದ್ಸಲಿ ಕಸ ಗುಡಿಸ್ಕೊಂಡು ಅದಾದಮೇಲೆ ಒಂದೇ ಸಲ ಕೆಳಗಡೆ ಹೋಗ್ತೀನಿ. ನಾನು ಎದ್ದು ಡೈರೆಕ್ಟಾಗಿ ಕೆಳಗಡೆ ಹೋಗಿ ಅಲ್ಲೇನಾದರೂ ಕೆಲಸ ಇಟ್ಕೊಂಡೆ ಅಂತಂದರೆ ಮತ್ತೆ ನನಗೆ ಮೇಲ್ಗಡೆ ಬಂದು ಎಲ್ಲ ಕೆಲಸ ಮಾಡೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇರೋಲ್ಲ. ಸೊ ಒಂದೇ ಸಲ ನಾನು ಎದ್ದೇಳುವಾಗ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಎಲ್ಲ ರೂಮ್ ಕ್ಲೀನ್ ಮಾಡಿಬಿಟ್ಟು 2 ರೂಮ್ನೂ ಕೂಡ ಮೇಲ್ಗಡೆಯಿಂದ ಒಂದ್ಸಲಿ ಕಸ ಗುಡಿಸಿ ಕ್ಲೀನ್ ಮಾಡಿಬಿಟ್ಟೆ ಈ ಫ್ಲೋರ್ ಅಂತ ಅಂದರೆ ಸೊ ಅವಾಗ ನನಗೊಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಸೊ ನಾನು ಇವಾಗ ಈ ಒಂದು ಅಭ್ಯಾಸನ ಫಾಲೋ ಮಾಡ್ಕೊಂಡಿದ್ದೀನಿ. ಸೊ ಇದು ನನಗೊಂದು ಸ್ವಲ್ಪ ಈಸಿ ಅಂತ ಅನ್ನಿಸ್ತದೆ. ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ. ಸೊ ಈಗ ಬೆಡ್ ಸ್ಪ್ರೆಡ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಚೇಂಜ್ ಮಾಡಿ ಈ ರೀತಿಯಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಇವಾಗಂತೂ ತುಂಬ ಅಂದರೆ ತುಂಬ ಮಳೆ, ನಮ್ಮನೆ ಅಂತೂ ಫುಲ್ ಥಂಡಿ ಆಗೋಗ್ಬಿಟ್ಟಿದೆ. ಸೊ ಬರಿಗಾಲಲ್ಲಂತೂ ನಮ್ಮ ಮನೆಯಲ್ಲಿ ಓಡಾಡೋಕ್ಕೆ ಆಗಲ್ಲ, ಅಷ್ಟು ನೆಲ ಥಂಡಿ ಆಗೋಗ್ಬಿಟ್ಟಿದೆ. ಹೊಸ ಬಿಲ್ಡಿಂಗ್ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಇದು ಕ್ಯೂರಿಂಗ್ ಎಲ್ಲ ಮಾಡಿರ್ತೀವಿ ಅಲ್ವಾ, ಸೊ ಅದರಲ್ಲೂ ಕೂಡ ಈ ರೀತಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಸ್ವಲ್ಪ ಬೇಗನೆ ರಿಯಾಕ್ಟ್ ಆಗುತ್ತೆ ಹೊಸ ಮನೆ ಎಲ್ಲನೂ. ಅಡ್ಜಸ್ಟ್ ಆಗ್ತಾ ಆಗ್ತಾ ಅಂದರೆ 1-2 ವರ್ಷ ಆದರೆ ಕರೆಕ್ಟಾಗಿ ಸೆಟ್ ಆಗೋಗ್ಬಿಡುತ್ತೆ ನಮಗೂ ಕೂಡ. ಸೊ ಈ ರೀತಿ ಬೆಳಗ್ಗೆ ಎದ್ದಿದ ತಕ್ಷಣ ನಂದು ಏನೆಲ್ಲ ಕೆಲಸಗಳಿರುತ್ತೆ ಅವನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದೇ ಸಲ ನಾನು ಮುಗಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗ್ತೀನಿ. ಇನ್ನು ನಾನು ಇವಾಗ ಒಂದು ಸ್ವಲ್ಪ ಯಾವಾಗಲೂ ದೇವರ ಹಾಡುಗಳನ್ನ ಕೇಳ್ತಾ ಇರ್ತೀನಿ. ಅದೇನೋ ಒಂಥರ ನನಗೆ ಮೈಂಡ್ ಪೀಸ್ ಅಂತ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಯೂಶ್ವಲಾಗಿ ನಾನು ವಿಷ್ಣು ಸಹಸ್ರನಾಮನ ಕೇಳ್ತೀನಿ. ಅದಾದಮೇಲೆ ಒಂದಷ್ಟು ಸಾಂಗ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಬೈಲಲ್ಲಿ ಪ್ಲೇ ಮಾಡಿಕೊಂಡು ಸಾಂಗ್ ಕೇಳ್ತಾ ನಾನು ಕೂಡ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಇನ್ನು ಇವಾಗ ಬಟ್ಟೆಗಳೆಲ್ಲ ಹಿಂದಿನ ದಿನ ಮಡಚಿ ಇಟ್ಟಿದ್ದೆ, ಅದನ್ನೆಲ್ಲ ವಾರ್ಡ್ರೋಬಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಜೀವನ್ ಕಬೋರ್ಡಲ್ಲಿ, ಅಪ್ಪು ಕಬೋರ್ಡಲ್ಲಿ ಎಲ್ಲ ಹಿಂದಿನ ದಿನವೇ ಇಟ್ಕೊಂಡ್ಬಿಟ್ಟಿದ್ದೆ ಬಟ್ಟೆಗಳನ್ನ. ಬಟ್ ನನ್ನ ಕಬೋರ್ಡಲ್ಲಿ ಒಂದು ಸ್ವಲ್ಪ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಟೈಮ್ ತೊಗೊಂಡು ಅರೇಂಜ್ ಮಾಡಿದ್ದೆ. ಹಿಂದಿನ ದಿನ ವಾಶ್ ಮಾಡಿ ಏನು ಮಡಚಿಟ್ಟಿದ್ದೆ ಆ ಬಟ್ಟೆಗಳನ್ನ ಮಾತ್ರ ಎತ್ತಿಡೋಕ್ಕಾಗಲಿಲ್ಲ. ಸೊ ಇವಾಗ ಬಟ್ಟೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ಸುಮಾರಷ್ಟು ಜನ ಕೇಳ್ತಾ ಇದ್ರಿ ನಿಮಗೆ ಇವಾಗ ಏನೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇದೆ, ಹಾಗೆಯೇ ನಿಮ್ಗೆ ಇವಾಗ ಎಷ್ಟು ತಿಂಗಳು ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಫಸ್ಟ್ ಟ್ರೈಮಸ್ಟರ್ ಪ್ರೆಗ್ನೆನ್ಸಿ ರೂಟೀನ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಮುಂಚೆ ಎಲ್ಲ ಯಾವ ರೀತಿ ನನ್ನ ರೂಟೀನ್ ಇತ್ತು ಅದೇ ಥರನೇ ನನ್ನ ರೂಟೀನ್ ಇದೆ, ಅದರೊಳಗೆ ಏನೂ ಚೇಂಜಸ್ ಇಲ್ಲ. ಬಟ್ ನನ್ನ ಕೈಲಿ ಆಗ್ತಿಲ್ಲ ಅಂತಂದರೆ ನಾನು ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಎಲ್ಲ ಮಾಡಬೇಕು ಅನ್ನೋ ಥರದ್ದೆಲ್ಲ ಏನೂ ಇಲ್ಲ. ನನ್ನ ಕೈಲಿ ಆದರೆ ಕೆಲಸನ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಯಾಕಂದರೆ ತುಂಬ ನನಗೆ ನಾನೇ ಸ್ಟ್ರೆಸ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಹೋದರೆ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಿ, ಆಮೇಲೆ ತಲೆ ಸುತ್ತು ಬಂದು ಬಿದ್ದರೆ ಯಾಕೆ ಅಂತ ಅಂದ್ಬಿಟ್ಟು ಅಷ್ಟೇನೆ. ಬಟ್ ಇವಾಗ ಒಂದು ಸ್ಟಾರ್ಟಿಂಗ್ 3 ಮಂತ್ಸ್ ಈ ಥರ ಸ್ವಲ್ಪ ಸುಸ್ತು, ಆಮೇಲೆ ವಾಮಿಟಿಂಗ್ ಫೀಲ್, ತಲೆ ಸುತ್ತು ಇವೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ವಾಮಿಟಿಂಗ್ ಫೀಲ್ ಇದೆ. ನನಗೆ ಒಂದಷ್ಟು ಅಡುಗೆಗಳ ಸ್ಮೆಲ್ಲೆಲ್ಲ ಆಗ್ತಿಲ್ಲ, ಮತ್ತು ತಲೆ ಸುತ್ತು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಯಾವಾಗಲೂ ಟಯರ್ಡ್ ಫೀಲಲ್ಲೇ ಇರ್ತೀನಿ. ಒಂದು ಮಾರ್ನಿಂಗ್ ಇಂದ ಆಫ್ಟರ್ನೂನ್ವರೆಗೂ ನನಗೊಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಒಂದು 12 ಗಂಟೆವರೆಗೂ ನನಗೆ ಆ ಥರ ಡಿಸಿನೆಸ್ ಫೀಲ್ ಇರುತ್ತೆ. ಅದಾದಮೇಲೆ ಏನು ಅಂಥ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಫಸ್ಟೆಲ್ಲ ಯಾವ ರೀತಿ ಕಾಮನ್ ಆಗಿರ್ತಿದೆ ಅದೇ ಥರನೇ ಇರ್ತೀನಿ. ಬಟ್ ಒಂದು ಸ್ವಲ್ಪ ಮಧ್ಯಾಹ್ನದ ತನಕ ನಂಗೆ ತಲೆ ಸುತ್ತು ಬರುತ್ತೆ. ಇನ್ನು ವಾಮಿಟಿಂಗ್ ಅಂತ ಬಂದರೆ ನನಗೆ ಏನಂದರೆ ತುಂಬ ಫೋರ್ಸ್ ಮಾಡಿ ಊಟ ಮಾಡಬೇಕು ಅನ್ನೋ ಥರದ್ದೆಲ್ಲ ಆಗ್ತಿಲ್ಲ. ನನಗೇನು ಇಷ್ಟ ಆಗುತ್ತೆ ಅದನ್ನು ಸ್ವಲ್ಪ ತಿಂದರೆ ಅಷ್ಟೇ ನಾನು ಊಟ ಮಾಡೋದು. ನಾನು ತುಂಬ ಹೆವಿ ಎಲ್ಲ ತಿನ್ನಬೇಕು ಅನ್ನೋ ಥರ ಎಲ್ಲ ಆಗ್ತಿಲ್ಲ. ಮತ್ತು ಕೆಲವೊಂದು ಊಟ ಮಾಡಿದ ತಕ್ಷಣವೇ ನನಗೆ ಹಿಂದೆನೇ ವಾಮಿಟ್ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ವಾಮಿಟಿಂಗ್ ಫೀಲ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಬೆಳಗ್ಗೆ ಅಂತೂ ಯಾವಾಗಲೂ ನನಗೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಎದ್ದಿದ ತಕ್ಷಣ ನನಗೆ ವಾಮಿಟ್ ಆಗುತ್ತೆ. ಸೊ ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರದ್ದೆಲ್ಲ ಏನೂ ಇರಲಿಲ್ಲ ನನಗೆ. ಆವಾಗ ನನಗೆ ವಾಮಿಟಿಂಗ್ ಅನ್ನೋದೇ ಇರಲಿಲ್ಲ ಅಂತ ಹೇಳ್ಬೋದು. ತುಂಬ ಆರಾಮಾಗಿ ನಾನು ನನ್ನ ಮಗನ ಪ್ರೆಗ್ನೆನ್ಸಿ ಡೇಸ್ನ ಕಳೆದ್ಬಿಟ್ಟೆ. ಇವಾಗ ಅಂತೂ ತುಂಬ ಜಾಸ್ತಿನೇ ನನಗೆ ಸುಸ್ತು, ಆಮೇಲೆ ತಲೆ ಸುತ್ತು ಆಗಿರ್ಬೋದು, ಆಮೇಲೆ ವಾಮಿಟಿಂಗ್ ಫೀಲ್ ಆಗಿರ್ಬೋದು, ಕೆಲವೊಂದು ಅಡುಗೆಗಳೆಲ್ಲ ಇಷ್ಟ ಆಗಲ್ಲ ಅನ್ನೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ. ಗೊತ್ತಿಲ್ಲ, ಈ ಸಲ ನನಗೆ ಒಂದು ಫೀಲ್ ಇದೆ ಹೆಣ್ಮಗು ಆಗ್ಬೋದೇನೋ, ಅದಕ್ಕಾಗಿ ನನಗೆ ಈ ರೀತಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತಿದೆ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಯಾವ ಮಗು ಆದ್ರೂ ನಮಗೆ ಖುಷಿನೇ.
ನಮ್ಗೆ ಇದೇ ಮಗು ಬೇಕು ಅದೇ ಮಗು ಬೇಕು ಅಂತೆಲ್ಲ ಏನೂ ಇಲ್ಲ. ಯಾಕೆಂತಂದರೆ ಆಲ್ರೆಡಿ ಒಂದು ಗಂಡು ಮಗು ಇರೋದ್ರಿಂದ ಹೆಣ್ಮಗು ಆಗಲಿ ಅನ್ನೋದೊಂದು ಆಸೆ ಇದೆ ಅಷ್ಟೇ. ಬಿಟ್ಟರೆ ಯಾವ್ದು ಕೊಟ್ಟರು ದೇವರು ನಮ್ಮ ಖುಷಿನೇ. ಆ್ಯಂಡ್ ಕೆಲವೊಂದಷ್ಟು ಜನ ಕೂಡ ಅಷ್ಟೇ ತುಂಬಾ ಒಳ್ಳೆ ವಿಷಸ್ನ ತಿಳಿಸಿದ್ದೀರಾ. ಆ್ಯಂಡ್ ಈ ಒಂದು ವಿಷಯ ನಾನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ. ಮೊನ್ನೆ ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು. ಸೊ ಅವ್ರ ಹೆಸರು ಬಂದುಬಿಟ್ಟು ಸುನೀತಾ ಕುಶಲಪ್ಪ ಅಂತ ಅಂದ್ಬಿಟ್ಟು ಲೈಕ್ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದರು ಅಂತ ಅಂದರೆ, ಒಂದು ಹೆಣ್ಣಿಗೆ ಈ ರೀತಿ ಕ್ವೆಶ್ಚನ್ ಮಾಡೋದೇ ಫಸ್ಟ್ ಆಫ್ ಆಲ್ ತಪ್ಪು. ಅದರಲ್ಲೂ ಕೂಡ ಬಂದು ಆ ಥರ ಕಮೆಂಟ್ ಮಾಡಿದರು. ನಮ್ಮ ಮನೆಯವ್ರ ಹತ್ರ ಎಲ್ಲ ನಾನು ಈ ಥರ ಯಾರೋ ಒಬ್ಬರು ಬಂದುಬಿಟ್ಟು ಮೆಸೇಜ್ ಮಾಡಿದ್ದಾರೆ, ಈ ಥರ ಹೇಳಿದ್ರು, ಈ ಥರ ಎಲ್ಲ ಮಾತಾಡಿದ್ರು ಅಂತೆಲ್ಲ ಹೇಳಿದಾಗ ಅವರು ಬಿಡು ಅವ್ರ ಯೋಗ್ಯತೆ ಅಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮತ್ತು ನಾನು ಅದನ್ನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೂ ಕೂಡ ಹೋಗಿಲ್ಲ. ಈ ಥರ ಜನರೂ ಇರ್ತಾರೆ ಅಂತ ನನಗೆ ಗೊತ್ತಾಯಿತು. ಸ್ಟಾರ್ಟಿಂಗಲ್ಲಿ ಒಂದಷ್ಟು ಮೆಸೇಜ್ ಎಲ್ಲ ಮಾಡಿದ್ದಾರೆ ಅವರು. ಅಂದರೆ ನಿಮ್ಮ ಅಪ್ಪಂದು ಎಷ್ಟು ಮನೆ ಇದೆ, ಆಮೇಲೆ ಹೇಗೆ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ರು, ಆ ಥರದ್ದೆಲ್ಲ ಒಂದಷ್ಟು ಸ್ಟಾರ್ಟಿಂಗಲ್ಲಿ ಮೆಸೇಜಸ್ ಮಾಡಿದ್ದಾರೆ. ಸೊ ನಾನು ಓಕೆ ಫೈನ್, ಯಾವಾಗಲೂ ಒಂದ್ಸಲಿ ಮಾಡಿರೋದಲ್ವ, ಕಾಮನ್ ಆಗಿ ಏನಾದರೂ ಒಂದು ಮಾಡ್ತಾರೆ ಅಂತ ನಾನು ಮಾಮೂಲಿ ಓಪನ್ ಮಾಡಿ ನೋಡಿದ್ದು. ಅಲ್ಲಿ ನೋಡಿದ್ರೆ ಯಾವ ಥರ ಮೆಸೇಜ್ ಮಾಡಿದ್ದಾರೆ ಅಂತಂದರೆ, ನಿಜವಾಗ್ಲೂ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಈ ರೀತಿ ಕಮೆಂಟ್ ಅಥವಾ ಮೆಸೇಜ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ನಿಜವಾಗ್ಲೂ ಅವ್ರ ಮೈಂಡ್ಸೆಟ್ ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಇನ್ನೊಂದು ಏನೋ ಒಂದು ಕಮೆಂಟ್ ಮಾಡಿದ್ದಾರೆ, ಮನೆಗೊಂದು ಸೋಫಾ ತೊಗೊಳ್ಳೋ ಯೋಗ್ಯತೆ ಇಲ್ಲ, ಮಕ್ಕಳು ಶೋಕಿ ಅಂತ ಏನೋ ಹಾಕಿದ್ರು. ನಿಜವಾಗ್ಲೂ ನನಗೆ ಅದನ್ನು ನೋಡಿ ಹೆಂಗೆ ಅನ್ನಿಸ್ತು ಅಂತ ಅಂದರೆ, ಮನೆಗೆ ಸೋಫಾಗೆ ಮಕ್ಕಳನ್ನ ಕಂಪೇರ್ ಮಾಡ್ತಾರೆ. ಈ ಥರ ಜನರು ಇರ್ತಾರೆ. ಫಸ್ಟ್ ಆಫ್ ಆಲ್ ನನಗೆ ಅದೇ ಅನಿಸಿದ್ದು, ಸೋಫಾಗೆ ಮಗುನ ಕಂಪೇರ್ ಮಾಡ್ತಿದ್ದಾರೆ ಅಂತ. ಮನೆಯೇ ನಮ್ಮದು ಸೋಫಾ ಅಂತ ಅಂದ್ಬಿಟ್ಟು ನಾನು ಕಮೆಂಟ್ ಮಾಡಿದ್ರೆ ಅವ್ರು ಅದಕ್ಕೆ ಏನೋ ಸೈಟ್ ನಿಮ್ಮ ಅಪ್ಪಂದು ಅಂತ ಕಳ್ಸವ್ರೆ. ಸೈಟು ನಮ್ಮ ಅಪ್ಪಂಗೆ ನಾನು ಹುಟ್ಟಿರೋದಕ್ಕೆ ನನಗೆ ಕೊಟ್ಟಿರೋದು, ನೀನು ಹುಟ್ಟಿದ್ರೆ ನೀನು ಹೋಗಿ ಇಸ್ಕೋಬೇಕಾಗಿತ್ತು, ನಮ್ಮ ಅಪ್ಪನ ಹತ್ರ ಕೊಟ್ಟಿರ್ತಿದ್ರೆ ನೋಡಬೇಕಾಗಿತ್ತು. ಅವಾಗ ಬರ್ತೂರು ಸಂತೋಷ್ ಅವ್ರು ಡೈಲಾಗ್ ಹೊಡೆದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಆ್ಯಕ್ಚುಲಾಗಿ ಈ ಒಂದು ಡೈಲಾಗ್ ಅವಳ ಮಕ್ಕಕ್ಕೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನ್ನ ಮಗನ ನಾನು ಒಂದು ಒಳ್ಳೆ ಸ್ಕೂಲಿಗೆ ಹಾಕಿಲ್ವಂತೆ, ಅದಕ್ಕೆ ನಾನು ಅವನಿಗೆ ಒಂದು ಒಳ್ಳೆ ಬೆಟರ್ ಲೈಫ್ನ ಕೊಡೋಕ್ಕಾಗಿಲ್ವಂತೆ, ನಮ್ಗೆ ಇನ್ನೊಂದು ಮಕ್ಕಳು ಅಂತೆ, ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಮೆಸೇಜ್ ಮಾಡಿದ್ದಾರೆ. ನಂಗೆ ನಿಜವಾಗ್ಲೂ ಅದನ್ನು ನೋಡ್ಬಿಟ್ಟು ಅನ್ನಿಸ್ತು, ಈ ಎಂಥ ಹೆಂಗಸಮ್ಮ ಇದು ಅನ್ನೋ ಥರ. ಯಾಕಂದರೆ ಇವಾಗ ನಂಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ ಅಂತ ನನ್ನ ತಲೆನಲ್ಲೇ ಇರಲಿಲ್ಲ. ಆ್ಯಕ್ಚುಲಾಗಿ ಬಂತು ಅಂತ ಅಂದಮೇಲೆ ನಾನು ಅದನ್ನು ಇಟ್ಕೋಬೇಕಾಗತ್ತೆ. ಯಾಕೆಂತಂದರೆ ನನಗೆ ಹೋಗಿ ಅಬೋಷನ್ ಮಾಡಿಸೋದಕ್ಕೆ ನಾನು ಯಾರೂ ಅಲ್ಲ, ನಾನು ಒಂದು ಜೀವನ ಕೊಲ್ಲೋಕೆ ನಾನು ಯಾರೂ ಅಲ್ಲ. ನನಗೇನು ತಲೆ ಕೆಟ್ಟಿದ್ಯಾ ಹೋಗ್ಬಿಟ್ಟು ನಾನು ಅಬೋಷನ್ ಮಾಡಿಸ್ಕೊಳ್ಳೋಕ್ಕೆ? ಈಗ ಮಗು ಕನ್ಫರ್ಮ್ ಆಗಿದೆ ಅಂತ ಅಂದಮೇಲೆ ಅದು ನನ್ನ ಕರ್ತವ್ಯ, ನಾನು ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಅದು ಏನಂತ ಮೆಸೇಜ್ ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ, ನಾನು ಪ್ರೆಗ್ನೆಂಟ್ ಆದರೆ ಆ ಅಮ್ಮಂಗೆ ಯಾಕೆ ಕುರಿ ಅಂತ ನನಗೆ ಗೊತ್ತಿಲ್ಲ. ಯಪ್ಪ ನಂಗೆ ನಿಜವಾಗ್ಲೂ ಅದನ್ನು ನೋಡಿಬಿಟ್ಟು ಏನೇನೋ ನನ್ನ ತಲೆಯಲ್ಲಿ ಹೋಗ್ಬಿಡ್ತು, ಏನು ಈ ಥರನೂ ಮಾತಾಡ್ತಾರೆ, ಹಿಂಗೂ ಇರ್ತಾರೆ ಜನಗಳು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ನೋಡೋವರೆಗೂ ನೋಡಿದೆ. ಆಮೇಲೆ ಫೈನಲಿ ನನಗೂ ಯಾಕೋ ಆ ಅಮ್ಮನ ಹತ್ರ ಮಾತಾಡೋಕ್ಕೆ ಇಷ್ಟ ಆಗಲಿಲ್ಲ. ಕಮೆಂಟ್ ಅಂದರೆ ಅವ್ರು ಏನೇನು ಮೆಸೇಜ್ ಮಾಡ್ತಾಯಿದ್ರು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ಬ್ಲಾಕ್ ಮಾಡಿ ಬಿಸಾಕ್ತೆ. ಸೊ ನಂಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಕೂಡ ಒಂದಷ್ಟು ಕೆಟ್ಟದಾಗೇ ಬೈದಿದ್ದೀನಿ ಆ ಅಮ್ಮಂಗೆ. ಅದರಲ್ಲಿ ತಪ್ಪಿದೆ ಅಂತ ನನಗೆ ಅನಿಸಲಿಲ್ಲ. ಬಿಕಾಸ್ ಆ ಅಮ್ಮ ಆ ಥರ ನನಗೆ ಕಮೆಂಟ್ ಮಾಡಿದ್ದಾಳೆ ಅಂತ ಅಂದರೆ ನಾನು ಕೂಡ ಹಂಗೆ ರಿಪ್ಲೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಇನ್ನೊಂದು ಹೇಳಬೇಕು, ಒಂದು ಮಗುನ ಸಾಕೋ ಯೋಗ್ಯತೆ ಇಲ್ಲ, ಇನ್ನೊಂದು ಮಗುನ ಮಾಡ್ಕೊತಾ ಇದೆಯಾ, ಈ ಜನ್ರೇಷನಲ್ಲಿ ಒಂದು ಮಗುನ ಸಾಕೋಕ್ಕೆ ಆಗಲ್ಲ ಅಂತೆಲ್ಲ ಏನೇನೋ ಹಾಕಿದ್ಲು ಕಮೆಂಟು. ಕಷ್ಟನೋ ಸುಖನೋ ನಮ್ಮ ಮಕ್ಳಿಗೆ ನಾವು ಒಂದು ಒಳ್ಳೆ ಲೈಫ್ ಕೊಡೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಬೀದಿಗಾದರೂ ಬಿಟ್ಟಿಲ್ಲ, ನಾವು ಚೆನ್ನಾಗೇ ನೋಡ್ಕೊಳ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಎಷ್ಟೋ ಜನ ಮಕ್ಕಳನ್ನ ಸಾಕೋಕ್ಕಾಗ್ದಂತೆ ಅವ್ರು ಕರ್ಕೊಂಡು ಹೋಗಿ ಅನಾಥಾಶ್ರಮಗಳು ಬಿಟ್ಟಿರೋದು ಇದೆ. ನಾವು ಅಂಥದ್ದೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ಒಂದು ನೆಟ್ಟಿಗೆ ನ್ಯಾಯವಾಗಿ ಒಂದು ಮಕ್ಕಳಿಗೆ ಒಂದು ಲೈಫ್ ಕೊಡೋ ಅಂಥ ಒಂದು ಯೋಗ್ಯತೆ ನಮಗೆ ಆ ದೇವ್ರು ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ರೆಡಿ ನಾನು ಇನ್ನೊಂದು ಹೇಳಬೇಕು, ನಮಗೆ ಸ್ವಂತ ಮನೆ ಇದೆ. ಆ ಒಂದು ಸ್ವಂತ ಮನೆಯಲ್ಲಿ ನಾವು ಪ್ರತಿ ತಿಂಗಳು ಏನು ಲೋನ್ ಕಟ್ತಾ ಇದ್ದೀವಿ ಅದು ನನ್ನ ಗಂಡ ಸಂಪಾದನೆ ಮಾಡಿನೇ ಕಟ್ತಾ ಇರೋದು. ಏನೋ ಒಂದು ಕಿತ್ತೋಗಿರೋ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟಲ್ಲ, ಕಷ್ಟಪಟ್ಟು ದುಡ್ದೇ ನಾವು ಲೋನ್ ಅಮೌಂಟ್ ಕಟ್ತಾ ಇರೋದು. ನಾವು ಯಾರ ತಲೆ ಮೇಲೆ ಕೈ ಇಟ್ಟು ಏನು ಸಂಪಾದನೆ ಮಾಡಿರೋದಲ್ಲ. ನಾವು ಆರಾಮಾಗೇ ದೇವ್ರು ನಮಗೆ ಒಳ್ಳೆಯದೇ ಮಾಡ್ತಾನೆ, ಒಳ್ಳೆ ಕೆಲಸನೇ ಕೊಟ್ಟಿದ್ದಾನೆ ನನ್ನ ಗಂಡಂಗೆ. ಆರಾಮಾಗಿ ನಾವು ನಮ್ಮ ಜೀವನನ ಸಾಗಿಸ್ತೀವಿ. ನೀನೀಗ ಯಾಕಮ್ಮ ನಮ್ಮ ಜೀವನದ ಮೇಲೆ ಕಣ್ಣು ಮುಚ್ಕೊಂಡು ನಿನ್ನ ಲೈಫಲ್ಲಿ ಅದು ಏನಿರುತ್ತೋ ಅದನ್ನು ಹೋಗಿ ಸರಿ ಮಾಡ್ಕೊಳ್ಳೋದನ್ನ ಕಲ್ತ್ಕೊ. ಅದನ್ನು ಬಿಟ್ಬಿಟ್ಟು ನಿನ್ನ ಲೈಫೇ ಕಿತ್ತು ಒದ್ರೋಗಿರುತ್ತೆ. ಬಂದ್ಬಿಟ್ಟು ಅವಳೆ ಇಲ್ಲಿ ದೊಡ್ಡದಾಗಿ ಬೇರೆಯವ್ರ ಲೈಫ್ ಬಗ್ಗೆ ಹೇಳೋಕ್ಕೆ, ಏನೋ ಇವಳೇ ಬಂದ್ಬಿಟ್ಟು ನನ್ನ ಮಗು ಹುಟ್ಟಿದ್ರೆ ಇವಳೇ ಏನೋ ಬಾಣಂತನ ಮಾಡೋಳಂಗೆ ಆಡ್ತಾವಳೆ ಇಲ್ಲಿ. ಆಮೇಲೆ ನಾನೇನೋ ಒಂದು ನನ್ನ ಮಗುನ ಇವಾಗ ಡಬ್ಬಾ ಸ್ಕೂಲ್ಗೆ ಹಾಕಿದ್ದೀನಂತೆ, ಆ ಡಬ್ಬಾ ಸ್ಕೂಲಿಂದ ತೆಗೆದ್ಬಿಟ್ಟು ನೀನೇ ಇನ್ನೊಂದು ಸ್ಕೂಲ್ಗೆ ಹಾಕು ನೋಡೋಣ. ಅಥವಾ ನನ್ನ ಮಗ ಇಲ್ಲೇನು ಸ್ಕೂಲಲ್ಲಿ ಕಲಿತಾ ಇದ್ದಾನೆ ಅಂತ ಒಂದು ಒಳ್ಳೆ ಬುದ್ಧಿನ ನೀನು ಕಲ್ತ್ಕೊಂಡಿದ್ಯಾ ಫಸ್ಟ್ ನೋಡು ನಿನ್ನ ಮಕ್ಕಕ್ಕೆ. ನೀನು ಇರೋದಕ್ಕೆ ಹುಟ್ಟಿಗೆ ಗೊತ್ತಾಗುತ್ತೆ ಅಲ್ಲಿ ಏನು ನಿನ್ನ ಬಾಳು, ಏನು ನಿನ್ನ ಜನ್ಮ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಇನ್ನೊಬ್ರಿಗೆ ಹೇಳೋದಲ್ಲ. ನನಗೆ ತಲೆ ಕೆಟ್ಟರೆ ನೆಕ್ಸ್ಟ್ ಹೇಳ್ತಿದ್ದೀನಿ, ನೀನು ಏನಾನ ಒಂದು ಕಮೆಂಟ್ ಅಥವಾ ಏನಾನ ಒಂದು ಮೆಸೇಜ್ ಬಂದ್ಬಿಟ್ಟು ನನಗೆ ಮಾಡು, ಪಕ್ಕ ನಾನು ನಿಂದು ಏನಿದೆ ಫೋಟೋ ಸಮೇತ ತೆಗೆದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಆವಾಗ ನೋಡೋಣ ನೀನಾ ನಾನಾ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಏನೇನೋ ಬಂದು ಕಕ್ಕೋದಲ್ಲ.
ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದಿದ್ದು ಮಾತ್ರಕ್ಕೆ ನೀವೆಲ್ಲ ಏನು ಬಾಯಿ ಬಂದಂಗೆ ಬಡ್ಕೊಂಡ್ರು ನಾವು ಅನ್ಸ್ಕೊಬೇಕು ಅಂತಲೂ ಅಲ್ಲ. ತಪ್ಪು ಮಾಡಿದರೆ ಓಕೆ ಫೈನ್ ತೊಗೊಳ್ಳೋಣ, ನಮ್ಮ ಲೈಫ್ ಇದು, ನನಗೆ ಮಗು ಆಗ್ತಾಯಿದೆ, ನನ್ನ ಗಂಡನ ಇಚ್ಛೆ, ಆಮೇಲೆ ನಮ್ಮ ಮನೆಯವ್ರ ಇಚ್ಛೆ, ಅದು ಏನಾದರೂ ನೋಡ್ಕೋಬೇಕು ಮಾಡಬೇಕು ಅಂತ ಅಂದರೆ ನಾವೇನು ಯಾರ ಮನೆಗೆ ಬಾಗಿಲಿಗೂ ಕರ್ಕೊಂಡೋಗಿ ದಯವಿಟ್ಟು ಪ್ಲೀಸ್ ನನ್ನ ಮಗು ಆಗಿದೆ ನೋಡ್ಕೊಳ್ಳಿ ನೀವು, ನಮ್ಗೆ ಸಾಕೋ ಯೋಗ್ಯತೆ ಇಲ್ಲ ಅಂತ ಅಂತೂ ಬಿಡಲ್ಲ. ನಾನೇ ನೋಡ್ಕೊತೀನಿ ನನ್ನ ಮಗುನ, ನಾನೇ ಸಾಕ್ತೀನಿ ನಮ್ಮ ಮಗುನ, ನಿಮಗೆ ಯಾಕೆ ಕಷ್ಟ? ನಾನು ಇಷ್ಟೇ ಕೇಳೋದು. ಇವಳು ಯಾಕೆ ಇಷ್ಟೊಂದು ಉರ್ಕೊಂಡು ನನಗೆ ಕಮೆಂಟ್ ಮಾಡೋಳೆ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಬಂದ್ಬಿಟ್ಟವಳೆ ಇಲ್ಲಿ ದೊಡ್ಡದಾಗಿ ಬಾರಿ ಹೇಳೋಕ್ಕೆ ನನಗೆ. ಫ್ರೆಂಡ್ಸ್, ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ, ಇದರಲ್ಲಿ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಅವಳು ಕಮೆಂಟ್ ಮಾಡಿರೋ ರೀತಿ ಅಷ್ಟು ಕೋಪ ಬರ್ಸೋ ಥರ ಇತ್ತು. ಆ್ಯಂಡ್ ಆ ಅಮ್ಮ ಏನು ಫಸ್ಟು ಒಂದು ಕಮೆಂಟ್ ಹಾಕಿದೆ ಅಲ್ವಾ, ಆ ಒಂದು ಕಮೆಂಟ್ ನೋಡಿನೇ ನನಗೆ ಇಷ್ಟೆಲ್ಲ ಉರಿದಿದ್ದು ಅಂತಂದರೆ ನನಗೆ ಆಮೇಲೆ ಅನ್ನಿಸ್ತು ಈ ಅಮ್ಮಂಗೆ ಯಾಕೆ ನಾನು ಫಸ್ಟ್ ಆಫ್ ಆಲ್ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡೆ, ನನಗೆ ಟೈಮ್ ಇಲ್ದಂತೆ ಬಾಯಿ ಮುಚ್ಕೊಂಡು ಫಸ್ಟು ಕಮೆಂಟ್ ನೋಡಿದಾಗಲೇ ನಾನು ಬ್ಲಾಕ್ ಮಾಡಿ ಹಾಕಿದ್ದಿದ್ರೆ ನನಗೆ ಇಷ್ಟೊಂದೆಲ್ಲ ತಲೆನೋವೇ ಇರ್ತಿರ್ಲಿಲ್ವಲ್ಲ ಅಂತ ಅನ್ನಿಸ್ತು. ನಿಜವಾಗ್ಲೂ ಆಮೇಲೆ ಅನ್ನಿಸ್ತು ಏನೋ ಹೋಗ್ಲಿ ಬಿಡು, ಫಸ್ಟಿಂದ ಅಮ್ಮ ಏನೋ ಒಂದು ಮೆಸೇಜ್ ಮಾಡಿದೆ, ಅದೊಂದು ಇದಕ್ಕೆ ನಾನು ರಿಪ್ಲೈ ಮಾಡೋಣ ಅಂತ ಮಾಡಿದ್ದು. ಫ್ರೆಂಡ್ಸ್, ನಿಮಗೇನಾದರೂ ಅವಳು ಮುಖದರ್ಶನ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅವಳು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಹಾಕ್ಕೊಂಡಿದ್ದಾಳೆ, ಸೊ ಅದನ್ನು ಕೂಡ ನಾನು ಶೇರ್ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ನೀವು ಕೂಡ ನೋಡಬೇಕು ಅನ್ನೋ ಒಂದು ಇರುತ್ತಲ್ಲ ಕ್ಯೂರಿಯಾಸಿಟಿ, ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಅವಳು ಏನೆಲ್ಲ ಮೆಸೇಜ್ ಮಾಡಿದ್ದಾಳೆ ಅದನ್ನು ಕೂಡ ಹಾಕ್ಬಿಡ್ತೀನಿ. ಅವಳೇನಾದರೂ ಬಂದ್ಬಿಟ್ಟು ನನಗಿಲ್ಲಿ ಮೆಸೇಜ್ಗಳು ಹಾಕಬೇಕು ಇನ್ನೊಂದು ಸತಿ, ಆವಾಗ ನಾನು ಹಾಗೆ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತಂದಮೇಲೆ ನಾವು ಮಾನ ಮರ್ಯಾದೆ ಬಿಟ್ಬಿಟ್ಟೇ ಅವ್ರದ್ದು ಫೋಟೋಸ್ ಎಲ್ಲ ಶೇರ್ ಮಾಡೋಣ ಅಂತೆ ಸೋಷಿಯಲ್ ಮೀಡಿಯಾದಲ್ಲಿ, ಅಷ್ಟೇನೆ. ಸೊ ಇದರಿಂದ ನಾನು ಯಾರಿಗೂ ಬೇಜಾರಾಗಿ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ನನಗೆ ಬೇಜಾರಾಗಿದ್ದಕ್ಕೆ ನಾನು ಇಲ್ಲಿ ರಿಪ್ಲೈ ಮಾಡ್ತಾ ಇರೋದು. ಸೊ ನನ್ನ ವ್ಯೂವರ್ಸ್ ಅಂದರೆ ನನ್ನನ್ನು ಫಸ್ಟಿಂದ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನೇನು ಅಂತ ಗೊತ್ತಿದೆ. ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಈಗಲೂ ಕೂಡ ಬಂದು ನಾನು ವಿಡಿಯೋ ಹಾಕಿಲ್ಲ ಅಂತಂದರೆ ಯಾಕೆ ಹಾಕಿಲ್ಲ ಏನು ಅಂತ ಅಟ್ಲೀಸ್ಟ್ ಒಂದು ಪ್ರೀತಿಯಿಂದ ವಿಚಾರಿಸ್ತೀರ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈ ಥರ ಜನರು ಇರ್ತಾರೆ ಅಂತ ನಾನು ಇಲ್ಲೇ ತಿಳ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಸತಿ ಯಾವುದಾದ್ರೂ ಒಂದು ಕಮೆಂಟ್ ಬಂದಾಗ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ರಿಪ್ಲೈ ಮಾಡೋದಕ್ಕೆ. ಆ್ಯಂಡ್ ಲೈಫಲ್ಲೇ ಫಾರ್ ದ ಫಸ್ಟ್ ಟೈಮ್ ಈ ಥರ ಕಚ್ಚಡವಾಗಿ ನನಗೆ ಯಾರಾದರೂ ಒಬ್ಬರು ಕಮೆಂಟ್ ಮಾಡಿರೋದು ಅಂತ ಅಂದರೆ ಅದಕ್ಕೆ ನಾನು ಇಷ್ಟೊಂದೆಲ್ಲ ಫುಲ್ಲು ಕೋಪ ಮಾಡ್ಕೊಂಡು ಮಾತಾಡ್ತಾ ಇರೋದು. ಇಲ್ಲಾಂದರೆ ಯೂಶಲಾಗಿ ನೀವೇ ನೋಡಿರ್ತೀರ ನಾನು ಇಷ್ಟೆಲ್ಲ ಕೋಪ ಮಾಡ್ಕೊಂಡು ಯಾರಿಗೂ ಕೂಡ ರಿಪ್ಲೈ ಮಾಡ್ದವಳೆ ಅಲ್ಲ. ಬಟ್ ಇಷ್ಟು ಪರ್ಸ್ನಲ್ ಆಗಿ ಮಾತಾಡೋಕ್ಕೆ ಬಂದವಳೆ ಅಂತ ಅಂದಾಗ ನಾವು ಕೂಡ ಹೀಗೆ ಮಕ್ಕೆ ಉಗಿಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.